ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬೆಳಗ್ಗೆಯಿಂದನೇ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮನೇಲಿ ಬೆಳಗ್ಗೆಯಿಂದ ಕರೆಂಟ್ ಇಲ್ಲ, ಸೊ ಮನೇಲಿ ಏನೂ ಕೆಲಸ ಆಗಿಲ್ಲ. ಚಿರುನ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ಇವತ್ತು ಅವ್ರ ಸ್ಕೂಲಲ್ಲಿ ಟೀಚರ್ಸ್ ಡೇ ಸೆಲೆಬ್ರೇಷನ್ ಇದೆ, ಹಾಗಾಗಿ. ಆ್ಯಂಡ್ ಕೆಳಗಡೆಯಿಂದ ನಮ್ಮ ಅತ್ತೆ ಬಿಸಿಬೇಳೆ ಬಾತ್ ಕೊಟ್ಟಿದ್ರ, ಅದನ್ನೇ ತಿನ್ನಿಸ್ಬಿಟ್ಟು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೇಗಿದ್ರು ಲಂಚ್ ಬಾಕ್ಸು ಅದೆಲ್ಲ ಏನೂ ಇಲ್ಲ, ಹಾಗಾಗಿ. ಆ್ಯಂಡ್ ಅಲ್ಲೆಲ್ಲ ಸೆಲೆಬ್ರೇಷನ್ ಮಾಡಬೇಕು. ಹಾಗೆ ಅವರಿಗೆ ಗಿಫ್ಟ್ ಎಲ್ಲ ಕೊಡಬೇಕು, ಅಂದರೆ ಕೊಡೋಕೆ ಇಷ್ಟ ಇದ್ದರೆ ಕೊಡ್ಬೋದು ಅಂತ ಹೇಳಿದ್ರು. ಹಾಗಾಗಿ ನಾನು ಕೂಡ ಅರೇಂಜ್ ಮಾಡಿದ್ದೀನಿ. ಅದನ್ನು ತೊಗೊಂಡೋಗಿ ಸ್ಕೂಲಿಗೆ ಕೊಟ್ಬಿಟ್ಟು ಅವ್ರನ್ನ ಬಿಟ್ಬಿಟ್ಟು ಬರಬೇಕು. ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಟೀಚರ್ಸ್ ಡೇಗೆ ಗಿಫ್ಟು ಕೊಡಬೇಕು ಅಂತ ಹೇಳಿದ್ರು. ಹಂಗೆ ಕೊಡಲೇಬೇಕು ಅಂತೆಲ್ಲ ಏನಿಲ್ಲ, ಸೊ ನಿಮ್ಮ ಇಷ್ಟ ಅಂತ ಹೇಳಿದ್ರು. ಹಾಗಾಗಿ ನಾನು ಏನಾದರೂ ಯೂಸ್ಫುಲ್ ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ಒಂದು ಪೆನ್ನು ಮತ್ತು ರೋಸ್ ಗಿಡಗಳು ಬರುತ್ತಲ್ಲ, ಅದನ್ನು ನರ್ಸರಿಯಿಂದ ತೊಗೊಂಡು ಬಂದಿದ್ದೆ. ಅದನ್ನು ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು. ಹಾಗೆ ಬುಜ್ಜಿ ಅವ್ರ ಅಜ್ಜಿ ಹತ್ರ ಹೋಗ್ಬಿಟ್ಟು ಊಟ ಮಾಡ್ತಾ ಇದ್ದ. ಆ್ಯಂಡ್ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದ ಅವನ್ನ ನೋಡಿ ಈ ಥರ ಯಾರಾದರೂ ಒಬ್ರು ಇಟ್ಕೊಳ್ಳೇಬೇಕು, ಇಲ್ಲ ಅಂದರೆ ಓಡಿ ಓಡಿ ಹೋಗ್ತಾನೆ, ನಮಗೆ ಭಯ ಆಗತ್ತೆ. ಹಾಗೆ ಇಲ್ಲಿ ಅವ್ರ ಅಣ್ಣಗೆ ಬಾಯ್ ಮಾಡ್ತಾ ಇದ್ದಾನೆ ಪಪ್ಪಿ ಎಲ್ಲ ಕೊಟ್ಟು. ಆ್ಯಂಡ್ ಬುಜ್ಜಿ ಬೇಬಿಗೆ ಇವಾಗ ನಾವು ಹೇಳೋದೆಲ್ಲ ತುಂಬ ಚೆನ್ನಾಗಿ ಅರ್ಥ ಆಗತ್ತೆ. ಅವ್ನಿಗೇನು ಬೇಕೋ ಅದನ್ನೆಲ್ಲ ಕೇಳಿ ರಿಯಾಕ್ಟ್ ಮಾಡಿ ತೊಗೊತಾನೆ. ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಸಕ್ಕತ್ತಾಗೆ ರಿಯಾಕ್ಟ್ ಮಾಡ್ತಾನೆ. ಹಾಗೆ ಇವಾಗ ನಾವು ಹೋಗ್ತಾ ಇದ್ದೀವಿ ಸ್ಕೂಲ್ಗೆ. ಆ್ಯಂಡ್ ಫೈನಲಿ ಸ್ಕೂಲ್ ಹತ್ರ ಬಂದ್ವಿ. ಬಂದಮೇಲೆ ಚಿರುಗೆ ಎರಡನ್ನೂ ಸಪ್ರೇಟಾಗೆ ಪ್ಯಾಕ್ ಮಾಡಿದ್ದೆ. ಇಬ್ಬರು ಟೀಚರ್ಸ್ ಇದ್ದಾರೆ ಅವ್ರ ಕ್ಲಾಸಲ್ಲಿ, ಅಂದರೆ LKGಯಲ್ಲಿ. ಹಾಗಾಗಿ ಅವರಿಬ್ಬರಿಗೆ ಕೊಡಲಿ, ಅವನಿಗೆ ಗೊತ್ತಾಗಬೇಕಲ್ಲ. ಹಾಗಾಗಿ ಹೇಳ್ಬಿಟ್ಟು ಅವನಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದ. ಅಂದರೆ ಸ್ವಲ್ಪ ಹೊತ್ತೇ ಇದ್ದಿದ್ದು, 1 hour ಅಷ್ಟೇ ಸ್ಕೂಲ್ ಇದ್ದಿದ್ದು. ಹಾಗಾಗಿ ಆಮೇಲೆ ಅವ್ರ ಟೀಚರ್ಸ್ಗೂ ಕೂಡ ನಾನು ಹೇಳ್ಬಿಟ್ಟು ಬಂದೆ ಯಾರ್ಯಾರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು. ಬಿಕಾಸ್ ನನ್ನ ನೇಮ್ ಎಲ್ಲ ಏನು ಬರ್ದಿದ್ದಿಲ್ಲ, ಹಾಗಾಗಿ ಅದನ್ನು ಕೊಟ್ಬಿಟ್ಟು ಇವಾಗ ನಾನು ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಈ ರೋಡಲ್ಲಿ ಗಾಡಿ ಓಡಿಸೋದು ಏನೋ ಒಂಥರ ಫುಲ್ ಖುಷಿ ನನಗೆ. ಯಾಕಂದರೆ ಆ ಕಡೆ ಈ ಕಡೆ ಫುಲ್ ಕಾಡು, ಮಧ್ಯದಲ್ಲಿ ಮಾತ್ರ ರೋಡ್ ಇದೆ. ಗ್ರೀನರಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆನ್ ದ ವೇ ಬರ್ತಾ ಒಂದು ಮನೆ ಹತ್ರ ತುಳಸಿ ಗಿಡ ನೋಡಿದೆ. ಸೊ ಕಿತ್ಕೊಂಡು ಬಂದ್ಬಿಟ್ಟೆ. ಬಿಕಾಸ್ ನಮ್ಮ ಮನೆ ತುಳಸಿ ಗಿಡ ನಿಲ್ತಾನೆ ಇಲ್ಲ, ಅಂದರೆ ಇರ್ತಾನೆ ಇಲ್ಲ. ಯಾಕೆ ಏನು ಅಂತ ನಂಗಂತೂ ಗೊತ್ತಾಗ್ತಾ ಇಲ್ಲ. ಫುಲ್ಲು ಒಣಗೋಗ್ತಾ ಇದೆ. ಪಕ್ಕದಲ್ಲಿ ಮನೆ ಬೇರೆ ಕಟ್ತಾ ಇದ್ದಾರೆ. ಅವ್ರದ್ದು ಏನಾದರೂ ಧೂಳು ಸಿಮೆಂಟ್ ಎಲ್ಲ ಬಿದ್ದು ಇಷ್ಟು ದಿನ ಒಣಗೋಗ್ತಾ ಇತ್ತು. ಬಟ್ ಇವಾಗ ಯಾಕೆ ಹಂಗಾಗ್ತಿದೆ ಅಂತಲೇ ಗೊತ್ತಿಲ್ಲ, ಹಾಗಾಗಿ. ಆ್ಯಂಡ್ ಹಾಗೆ ಹಸ್ಬೆಂಡು ಚಿರುನ ಕರ್ಕೊಂಡು ಬರೋಕ್ಕೆ ಹೋಗಿದ್ರು. 1 hour ಅಷ್ಟೇ ಅಲ್ವಾ, ಹಾಗಾಗಿ ಬರ್ತಾ ಮಿಕ್ಸಿದು ಇದಿರುತ್ತಲ್ಲ, ಅದು ರಿಪೇರಿ ಆಗೋಗ್ಬಿಟ್ಟಿತ್ತು. ಅದನ್ನು ಕೂಡ ರೆಡಿ ಮಾಡಿಸ್ಕೊಂಡು ಬಂದರು. ಅವ್ರ ಅಪ್ಪನ ವಾಯ್ಸ್ ಕೇಳಿಸಿದ ತಕ್ಷಣ ಮಲ್ಕೊಂಡಿರೋ ಬುಜ್ಜಿ ಎದ್ದು ಅವನೇ ಇಳಿದ್ಬಿಟ್ಟು ನಡ್ಕೊಂಡು ಓಡ್ ಬರ್ತಾ ಇದ್ದಾನೆ. ಅಯ್ಯೋ ಯಪ್ಪ, ಇವಾಗೆಲ್ಲ ಅವನ್ನ ಹಿಡಿಯೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಅದಾದಮೇಲೆ ಮನೆಗೆ ಬಂದು ಅವರು ಬಿಟ್ಬಿಟ್ಟು ಮಧ್ಯಾಹ್ನ ಮೇಲೆ ಅವ್ರಿಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವರು ಕೂಡ ರೆಡಿಯಾಗಿ ಹೊರಟ್ರು. ಇವಾಗ ನಾವು ಕೂಡ ರೆಡಿ ಆಗ್ತಾ ಇದ್ದೀವಿ, ಫಂಕ್ಷನ್ಗೆ ಹೋಗಬೇಕು. ಸೊ ಇವಾಗ ಮಧ್ಯಾಹ್ನ ಆಲ್ಮೋಸ್ಟ್ ಒಂದು 12:30 ಆಗಿದೆ. ಇವಾಗ ರೆಡಿ ಆಗಿದ್ದೀವಿ ನಾನು ಚಿರು. ಯಾಕಂದರೆ ನಮ್ಮೂರವ್ರದ್ದು ಒಂದು ನಾಮಕರಣ ಫಂಕ್ಷನ್ ಇದೆ ಇಲ್ಲೇ ನಮ್ಮ ಪಕ್ಕದ ದೇವಸ್ಥಾನದಲ್ಲಿ. ಸೊ ಹಾಗಾಗಿ ಹೋಗೋಣ ಅಂತ. ಹಸ್ಬೆಂಡ್ ಕೆಲಸ ಇದೆ ಅಂತ ಹೇಳ್ಬಿಟ್ಟು ವರ್ಕಿಗೆ ಹೋದ್ರು. ಬುಜ್ಜಿ ಬೇಬಿನ ಗಾಡಿಯಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅದಕ್ಕೆ ನಮ್ಮ ಅತ್ತೆ ನೋಡ್ಕೊತಾ ಇದ್ದಾರೆ, ಮಲ್ಕೊಂಡಿದ್ದಾನೆ. ಸೊ ಹಾಗಾಗಿ ಚಿರು ಹೇಗಿದ್ರು ಬಂದಿದ್ದಾನಲ್ಲ ಮನೇಲೇನೆ, ಅವನ್ನ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಿದ್ದೀನಿ. ಸೊ ಇವಾಗ ನಾನು ಚಿರು ನಾಮಕರಣಕ್ಕೆ ಹೋಗ್ತೀವಲ್ಲಮ್ಮ. ಅವ್ನಿಗೇನು ಗೊತ್ತಾ ಖುಷಿ, ಅವ್ನ ಫ್ರೆಂಡು ಇದಾನಲ್ಲ, ಅವ್ರ ರಿಲೇಷನ್ ಅವ್ರದ್ದೇ ಇವಾಗ ನಾಮಕರಣ ಇರೋದು. ಅವ್ನು ಅಲ್ಲಿರ್ತಾನಲ್ಲ ಅನ್ನೋದು ಖುಷಿ ಇವನಿಗೆ. ಅದಕ್ಕೆ ನಾನು ಬರ್ತೀನಿ ಅಂತ ರೆಡಿಯಾಗಿದ್ದಾನೆ. ಇಲ್ಲ ಅಂದರೆ ನಮ್ಮ ಅಪ್ಪ ಬೇಕು ಅಂತಾನೆ ಎಲ್ಲದಕ್ಕೂ. ಸೊ ಬನ್ನಿ ಹೋಗೋಣ. ಫಂಕ್ಷನ್ಗೆ ನಾನು ಚಿರು ಇಬ್ಬರೂ ಬಂದಿದ್ದು. ಬುಜ್ಜಿ ಬೇಬಿನ ಗಾಡಿಯಲ್ಲಿ ಕೂಡ್ಸ್ಕೊಂಡು ಬರೋಕ್ಕಾಗಲ್ಲ, ಹಾಗಾಗಿ. ಆ್ಯಂಡ್ ಈ ಜಾಗ ಬಂದಾಗೆಲ್ಲ ನನಗೆ ನೆನಪಾಗುತ್ತೆ. ಬಿಕಾಸ್ ಇಲ್ಲೇ ನಮ್ಮ ಮದುವೆ ಮಾಡಬೇಕು ಅಂತ ನಾವು ಕರೋನಾ ಟೈಮಲ್ಲಿ ಮಾತಾಡಿ ಜಾಗಕ್ಕೆಲ್ಲ ಅಮೌಂಟ್ ಎಲ್ಲ ಕೊಟ್ಟಿದ್ವಿ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಆಗಲೇ ಇಲ್ಲ. ಇಲ್ಲೊಂದು ಕೋತಿ ಮರಿ ಇದೆ, ಅದು ಯಾವಾಗಲೂ ಇಲ್ಲೇ ಇರುತ್ತೆ. ಸೊ ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿದ್ರು. ಇವಳೇ ನೋಡಿ ಕ್ಯೂಟ್ ಬೇಬಿ, ಮುದ್ದಾಗಿದ್ದಾಳಲ್ಲ. ಹೆಣ್ಮಕ್ಳನ್ನ ನೋಡಿದಾಗೆಲ್ಲ ನನಗೊಂಥರ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿರ್ತಾರೆ, ಎಷ್ಟು ಚೆನ್ನಾಗಿ ರೆಡಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಒಂದೊಂದ್ಸಲಿ ನನಗೆ ಬೇಜಾರಾಗತ್ತೆ, ಹೆಣ್ಮಕ್ಳು ಇರಬೇಕಾಗಿತ್ತು ನನಗೆ ಅಂತಲೇ ಹೇಳ್ಬಿಟ್ಟು. ಅವಳನ್ನ ಎತ್ಕೊಂಡು ಸ್ವಲ್ಪ ಹೊತ್ತು ಮುದ್ದಾಡ್ಬಿಟ್ಟು ಆಮೇಲೆ ನೇಮ್ ರಿವೀಲಿಂಗ್ ಎಲ್ಲ ಮಾಡಬೇಕಾಗಿತ್ತು. ಅಂದರೆ ಫಂಕ್ಷನ್ ಎಲ್ಲ ಮುಗ್ದಿತ್ತು, ನೇಮ್ ಮಾತ್ರ ರಿವೀಲ್ ಮಾಡಬೇಕಾಗಿತ್ತು. ಅಷ್ಟರಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಬಂದ್ವಿ. ವೆಜ್ ಊಟ ಗೊತ್ತೇ ಇರುತ್ತೆ.
ಆ್ಯಂಡ್ ಚಿರುನ ಊಟದ ಪಂಕ್ತಿಯಲ್ಲಿ ಕೂರಿಸ್ಕೊಂಡು ಅವನಿಗೆ ಊಟ ಮಾಡಿಸಿ ನಾನು ಊಟ ಮಾಡೋಷ್ಟರಲ್ಲಿ ಸಾಕಾಗೋಗುತ್ತೆ. ಬಿಕಾಸ್ ಹಾಕ್ಬೇಕಾದ್ರೆ ಎಲ್ಲ ಬೇಕು ಅಂತಾನೆ, ಆಮೇಲೆ ಬೇಡ ಬೇಡ ಅಂತ ಹೇಳ್ತಾನೆ. ಸೊ ಫೈನಲ್ ಆಗಿ ಊಟ ಎಲ್ಲ ಮಾಡಿಕೊಂಡು ಇವಾಗ ನೇಮ್ ಎಲ್ಲ ರಿವೀಲ್ ಮಾಡ್ತಾ ಇದ್ದಾರೆ. ಹೆಣ್ಮಗು ಅಲ್ವಾ, ನಾವು ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾ ಇದ್ವಿ ಏನು ನೇಮ್ ಇಡ್ತಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಫಸ್ಟು ತೊಟ್ಲಿಗೆಲ್ಲ ಪೂಜೆ ಮಾಡ್ತಾ ಇದ್ರು. ಬೆಳಗ್ಗೆನೆ ಶಾಸ್ತ್ರ ಟೈಮಿಂಗ್ಸ್ ಎಲ್ಲ ನೋಡಿ ಇಟ್ಬಿಟ್ಟಿದ್ದಾರೆ. ಇವಾಗ ಜಸ್ಟ್ ಬಂದಿರೋರಿಗೆಲ್ಲ ತೋರ್ಸೋಕ್ಕೋಸ್ಕರ ಅವ್ರ ಮಾವ ಅಂದರೆ ಇವರು ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವರ ಕ್ಲೋಸ್ ಫ್ರೆಂಡ್ ತಂಗಿ ಮಗಳ ನಾಮಕರಣ ಇರೋದು. ಸೊ ಹಾಗಾಗಿ ಹಸ್ಬೆಂಡ್ ಬರೋಕ್ಕಾಗಿಲ್ಲ, ನೀನು ಹೋಗು ಅಂತ ಹೇಳಿದ್ರು. ಇವಾಗ ಫೈನಲಿ ನೇಮ್ ಕೂಡ ರಿವೀಲ್ ಮಾಡ್ತಾ ಇದ್ದಾರೆ. ಲತಿಕ್ಷಾ ಅಂತ ಇಟ್ಟಿದ್ರು. ತುಂಬ ಕ್ಯೂಟ್ ಆಗಿದೆ ಅಲ್ಲ, ಇದು ಒಂಥರ ಡಿಫ್ರೆಂಟ್ ಆಗಿದೆ ಬಿಕಾಸ್ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಹಾಗಾಗಿ ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಮೆಣಸಲ್ಲಿ ಕೂಡ ಬರೆದಿದ್ರು. ನಾವು ಕೂಡ ಫಂಕ್ಷನ್ ಎಲ್ಲ ಮುಗೀತಲ್ಲ, ಸೊ ನೇಮ್ ಎಲ್ಲ ರಿವೀಲ್ ಎಲ್ಲ ಮಾಡಿಕೊಂಡು ಅಲ್ಲೇ ನಿಂತ್ಕೊಂಡು ಫೋಟೋಸ್ ಎಲ್ಲ ಇಡ್ಸ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ಅಲ್ಲೇ ನಿಂತ್ಕೊಂಡಿದ್ವಿ. ಆ್ಯಂಡ್ ಅವ್ರ ಕಡೆ ಫಂಕ್ಷನ್ ಅಂದರೆ ನೋಡ್ಬೋದಲ್ಲ ನೀವೇ, ಎಷ್ಟೊಂದು ಜನ ಬಂದಿರ್ತಾರೆ, ಅವರು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ನಾವು ಕೂಡ ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು. ಬುಜ್ಜಿನ ಬೇರೆ ಮನೇಲೇ ಬಿಟ್ಬಿಟ್ಟು ಬಂದಿದ್ನ, ನಾನು ಕೂಡ ಬೇಗ ಬೇಗ ಹೋಗಬೇಕಾಗಿತ್ತು. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಗಿಫ್ಟ್ ಎಲ್ಲ ಕೊಟ್ಟು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಫೋಟೋ ಎಲ್ಲ ಇಡ್ಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಪಕ್ಕದಲ್ಲೇ ಇರೋದು ದೇವಸ್ಥಾನ, ಆದರೂ ಬುಜ್ಜಿನ ಬಿಟ್ಬಿಟ್ಟು ಬಂದಿದ್ವಲ್ಲ, ಆಲ್ಮೋಸ್ಟ್ 1 ಅವರ್ ಮೇಲೆ ಆಗಿತ್ತು. ಹಾಗಾಗಿ ಆ್ಯಂಡ್ ಆನ್ ದ ವೇ ಹೋಗ್ತಾ ನಮ್ಮ ದೊಡ್ಡಮ್ಮ ಮನೆ ಇದೆ, ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಅತ್ತೆ ಇದ್ದಾರೆ ಇಲ್ಲಿ. ಅಲ್ಲಿ ಅವರು ಸೀತಾಫಲ ಹಣ್ಣಾಗಿತ್ತಂತೆ, ಅದನ್ನು ಕೊಡ್ತೀನಿ ಬಾರೋ ಅಂತ ಹೇಳ್ಬಿಟ್ಟು ನಮ್ಮ ಚಿರುನ್ ಕರೆದ್ರು. ಅವ್ನು ನನಗೆ ಫುಲ್ ಬೇಕು ಅಂತ. ಅವ್ರಿಲ್ಲ ಕಣೋ, ನೀನು ಅರ್ಧ ತಗೋ, ನಿಮ್ಮ ಅಮ್ಮಂಗೆ ಅರ್ಧ ಕೊಡ್ತೀನಿ ಅಂದ್ಬಿಟ್ಟು ಅರ್ಧ ಈಸ್ಕೊಂಡು ಅವ್ನ ಪಾಡಿಗೆ ಅವ್ನು ನಾನು ಬಾರೋ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದ್ರೂ ಕೇಳಿಲ್ಲ. ಇಲ್ಲ ಇಲ್ಲ ನಾನು ಹೋಗ್ತೀನಿ ಮನೆಗೆ ನಡ್ಕೊಂಡು, ನೀನು ಆಮೇಲೆ ನಿಧಾನಕ್ಕೆ ಬಾ ಅಂತ ಹೇಳ್ಬಿಟ್ಟು ಅವನ ಪಾಡಿಗೆ ಅವ್ನು ಹೋಗೇ ಬಿಟ್ಟ. ಆಮೇಲೆ ಸಂಜೆ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಇವಾಗ ಮೊಬೈಲ್ ಅಂಗಡಿಗೆ ಬಂದಿದ್ದೀವಿ. ಬಿಕಾಸ್ ನನ್ನ ಮೊಬೈಲ್ನ ನನ್ನ ಮಕ್ಕಳು ಎತ್ತಿ ಎತ್ತಿ ಒಡೆದಾಕ್ಬಿಟ್ಟು ಮೇಲ್ಗಡೆ ಇರೋ ಸ್ಕ್ರೀನ್ ಗಾರ್ಡೆಲ್ಲ ಫುಲ್ ಒಡೆದಾಕ್ಬಿಟ್ಟಿದ್ದಾರೆ. ಅದು ಫ್ರಂಟ್ ಕ್ಯಾಮ್ರಾದಲ್ಲೇ ಒಡೆದಾಕ್ಬಿಟ್ಟಿದ್ದಾರಾ, ಫ್ರಂಟ್ ಕ್ಯಾಮ್ರಾದಲ್ಲಿ ಹಿಡಿಯೋಕ್ಕೆ ಆಗಲ್ಲ. ಹಾಗಾಗಿ ಅದಾದಮೇಲೆ ಅವ್ರು ಹಾಕ್ತಾಯಿದ್ರು, ನಾನು ಹಾಗೆ ಪೌಚ್ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೆ ಅದೇ ಗ್ಯಾಪಲ್ಲಿ. ಆಮೇಲೆ ನಮ್ಮ ಅತ್ತೆ ಫೋನು ಅಷ್ಟೇ, ನನ್ನ ಮಕ್ಳು ಎತ್ತೆತ್ತು ಹೊಡೆದಾಕ್ಬಿಟ್ಟು ಕೀಪ್ಯಾಡು ಫುಲ್ ಹೋಗಿಸ್ಬಿಟ್ಟಿದ್ರು. ಅವರು ಕೀಪ್ಯಾಡೇ ಯೂಸ್ ಮಾಡೋದು. ಅದಕ್ಕೆ ಹಸ್ಬೆಂಡ್ ಹಾಗೆ ಆ ಫೋನು ಕೂಡ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ರು. ಅಲ್ಲಿ ಅವ್ರಿಗೆ ಯಾವ್ದು ಬೇಕು, ಚಿಕ್ಕದೇ ಬೇಕು ಅಂತ ಕೇಳಿದ್ರಂತೆ. ಹಾಗಾಗಿ ಅವರು ಕೂಡ ಅದನ್ನ ನೋಡಿಬಿಟ್ಟು ತಗೊಂಡು ಇವಾಗ ಅನ್ಬಾಕ್ಸಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಅದೆಲ್ಲ ಮಾಡಿಸ್ಕೊಂಡು ನಾವು ಕೂಡ ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನಾನು ನರ್ಸರಿಯಿಂದ ಕೆಲವೊಂದು ಗಿಡಗಳನ್ನೆಲ್ಲ ಹೊಸ್ದಾಗೆ ತೊಗೊಂಡು ಬಂದಿದ್ದೆ. ಅದನ್ನು ಒಂದು 2-3 ನೆಟ್ಟಿದ್ದೆ. ಇನ್ನೊಂದು ಹಾಗೆ ಪಾಟಲ್ಲಿ ಇರಲಿ ಅಂತ ಹೇಳ್ಬಿಟ್ಟು. ಇದು ಚಿಕ್ಕ ಚಿಕ್ಕ ಹೂವು ಬಿಡತ್ತೆ ಇಷ್ಟೇ, ಬಟ್ ಗಿಡ ತುಂಬ ಬಿಡತ್ತೆ ಅಂತ ಹೇಳಿದರು. ಹಾಗಾಗಿ ಈ ಗಿಡಗಳನ್ನು ತೊಗೊಂಡು ಬಂದಿದ್ನ, ಪಾಟಿಂಗ್ ಮಿಕ್ಸ್ ಎಲ್ಲ ಮಾಡಿ ತುಂಬ ದಿನದಿಂದನೇ ಇಟ್ಟಿದ್ದೆ. ಇವಾಗ ಅದನ್ನೆಲ್ಲ ನೆಟ್ಬಿಡೋಣ ಅಂತ ಹೇಳ್ಬಿಟ್ಟು ಗುಂಡಿ ಎಲ್ಲ ತೋಡ್ತಾ ಇದ್ದೀನಿ. ನನಗದೆಷ್ಟು ಹುಚ್ಚು ಅಂದರೆ, ಎಲ್ಲಿ ಏನು ಕಾಣಿಸಿದ್ರು ನರ್ಸರಿಯಲ್ಲಿ ಆಗಿರ್ಬೋದು, ಯಾರ್ದಾರ ಮನೆ ಹತ್ರ ಒಂದು ಒಳ್ಳೆ ಗಿಡ ಚೆನ್ನಾಗಿರೋದು ಕಾಣಿಸಿದ್ರೆ ಬೇಕಾದ್ರೆ ಕೇಳಿ ಈಸ್ಕೊಂಡು ಬರೋಕ್ಕೂ ನಾನು ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಅಂಥ ಹುಡುಗಿ ನಾನು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಗಿಡಗಳು, ಆ ಥರದ್ದೆಲ್ಲ ಈ ಥರ ಕೆಲಸಗಳೆಲ್ಲ ಮಾಡಬೇಕು ಅಂದರೆ. ಹಾಗಾಗಿ ನಾನು ಅವಾಗವಾಗ ನರ್ಸರಿಗೆ ಹೋಗ್ತಾನೆ ಇರ್ತೀನಿ. ಒಂದು ಗಿಡ ಇಸ್ಕೊಂಬರೋಕ್ಕಾದ್ರೂ ಪರವಾಗಿಲ್ಲ, ನಾನು ಹೋಗ್ತಾನೆ ಇರ್ತೀನಿ ನರ್ಸರಿಗೆ. ಹಾಗೆ ಇಸ್ಕೊಂಡು ಬಂದಿದ್ದು ಒಂದು 4-5 ಗಿಡ ಫುಲ್ ರೋಸ್ಗಳನ್ನೇ ಇಸ್ಕೊಂಡು ಬಂದಿದ್ದೆ ಈ ಸಲ ಜಾಸ್ತಿ. ಸೊ ಫೈನಲಲ್ಲಿ ನೆಟ್ಟು ಗೊಬ್ಬರ ಎಲ್ಲ ಹಾಕಿ ನೋಡಿ, ಫೈನಲಾಗಿ ನೀರೆಲ್ಲ ಬಿಡ್ತಾ ಇದ್ದೀನಿ. ಈ ಥರ ಎಲ್ಲ ನಾನು ಪಾಟಲ್ಲಿ ಹಾಕೋ ಬದಲು ಈ ಥರ ಗ್ರೋ ಬ್ಯಾಗಲ್ಲೆಲ್ಲ ಹಾಕಿ ನೀಟಾಗಿ ಇಟ್ಟಿದ್ದೀನಿ. ಸ್ವಲ್ಪ ದಿನ ಬರುತ್ತೆ, ಅಂದರೆ ಇದೆಲ್ಲ ದೊಡ್ಡ ದೊಡ್ಡ ಗ್ರೋ ಬ್ಯಾಗು. ಹಾಗಾಗಿ ಫೈನಲಾಗಿ ಎಲ್ಲ ನೆಟ್ಟು ಆ್ಯಂಡ್ ಬೇರೆ ಗಿಡದಲ್ಲೆಲ್ಲ ಹೂವೆಲ್ಲ ಬಿಟ್ಟಿತ್ತು, ಅದನ್ನು ಕೂಡ ನೋಡ್ತಾ ಇರ್ಬೋದು. ಇದನ್ನೆಲ್ಲ ಅಷ್ಟೇ ರೀಸೆಂಟಾಗೆ ತೊಗೊಂಡು ಬಂದು ಹಾಕಿದ್ದು, ತುಂಬ ಚೆನ್ನಾಗಿ ಬಿಡ್ತಾ ಇತ್ತು. ಮೇಲ್ಗಡೆ ಗಾರ್ಡನ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಚಿರು ಅವ್ನ ಪಾಡಿಗೆ ಅವ್ನು ಹೋಮ್ವರ್ಕ್ ಬರೀತಾ ಇದ್ದ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.